ಕೀರ್ತನೆಗಳು 4ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನೇ, ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತನಾಗಿರುವಂತೆ ನೀನು ಕಾಪಾಡುತ್ತಿ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವರಾಗಿದ್ದಾರೆ. ಏನೆಂದರೆ, ಮಗನೇ ಮಗಳೇ, ನಾನು ನಿನ್ನನ್ನ ಎಲ್ಲ ವಿಧವಾದ ಅಪಾಯಗಳಿಂದ ನಾನು ನಿಮ್ಮನ್ನ ಏನ್ ಮಾಡುವವನಾಗಿದ್ದೇನೆ, ಕಾಪಾಡುವವನಾಗಿದ್ದೇನೆ, ರಕ್ಷಣೆಯನ್ನ ಮಾಡುವವನಾಗಿದ್ದೇನೆ, ಸುರಕ್ಷಿತವಾಗಿ ನಿಮ್ಮನ್ನ ನಡೆಸುವವನಾಗಿದ್ದೇನೆ ಎಂದು ಆತನು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ಸುರಕ್ಷಿತವಾಗಿರುವಂತೆ ನಮ್ಮನ್ನ ಕಾಪಾಡುವವನಾಗಿದ್ದಾನೆ. ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ನಮಗೆ ವಿರೋಧವಾಗಿ ಎಷ್ಟು ವಿಧವಾದ ಒಂದು ತಡೆಗಳು, ಎಷ್ಟು ವಿಧವಾದ ಒಂದು ಹೋರಾಟಗಳು ನಮಗೆ ವಿರೋಧವಾಗಿ ಅದೇನ್ ಮಾಡಿಕೊಂಡಿರುವಂತದ್ದಾಗಿದೆ, ಹೋರಾಡಿಕೊಂಡಿರುವಂತದ್ದಾಗಿದೆ. ಆದರೆ ಕರ್ತನಾತ್ಮನು ನಮ್ಮ ಜೊತೆಗಾರನಾಗಿ ಇರುವವನಾಗಿ ನಮ್ಮನ್ನ ಎಲ್ಲ ವಿಧವಾದ ಶತ್ರುವಿನ ಕ್ರಿಯೆಗಳಿಂದಲೂ, ಎಲ್ಲ ವಿಧವಾದ ದುಷ್ಟತನದ ಕ್ರಿಯೆಗಳಿಂದಲೂ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ತಪ್ಪಿಸುವವರಾಗಿದ್ದಾರೆ, ಕಾಯ್ದು ಕಾಪಾಡುವವರಾಗಿದ್ದಾರೆ, ನಮ್ಮ ಜೊತೆಗಾರನಾಗಿ ನಿಂತಿರುವವರಾಗಿದ್ದಾರೆ. ನಮಗೆ ವಿರೋಧವಾಗಿ ಬರುವಂತಹ ಕೇಡಿನ ಮಾರ್ಗಗಳು, ನಮಗೆ ವಿರೋಧವಾಗಿ ಬರುವಂತಹ ಅಪಾಯಗಳು, ನಮಗೆ ವಿರೋಧವಾಗಿ ಬರುವಂತಹ ಎಲ್ಲ ವಿಧವಾದ ದುಷ್ಟತನದ ಕ್ರಿಯೆಗಳು, ಎಲ್ಲದರಿಂದ ದೇವರು ನಮ್ಮನ್ನ ಕಾಯ್ದು ಕಾಪಾಡುವವರಾಗಿದ್ದಾರೆ. ನಮ್ಮ ಮಾರ್ಗಗಳಲ್ಲಿ ಇರುವಂತಹ ತೊಂದರೆಗಳಿಂದ ದೇವರು ನಮ್ಮನ್ನ ತಪ್ಪಿಸುವವರಾಗಿದ್ದಾರೆ. ನಮ್ಮ ಕುಟುಂಬಗಳಲ್ಲಿ ಬರುವಂತಹ ಅಪಾಯಗಳಿಂದ ದೇವರು ತಪ್ಪಿಸುವವರಾಗಿದ್ದಾರೆ. ನಮ್ಮ ಕೆಲಸದಲ್ಲಿ ಬರುವಂತಹ ಅಪಾಯಗಳಿಂದ ಕರ್ತನು ನಮ್ಮನ್ನು ತಪ್ಪಿಸುವವನಾಗಿದ್ದಾನೆ. ಕರ್ತನಾತ್ಮನು ನಮ್ಮ ಜೊತೆಗಾರನಾಗಿ ಇರುವವನಾಗಿ ನಾವು ಯಾವ ಅಪಾಯಕ್ಕೂ ಒಳಗಾಗದಂತೆ ಸುರಕ್ಷಿತವಾಗಿದ್ದು ನಮ್ಮನ್ನ ಕಾಪಾಡುವಂತೆ ಆತನು ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರನ್ನ ಎಲ್ಲ ವಿಧವಾದ ಅಪಾಯಗಳಿಂದ ನಿನ್ನ ಜನರನ್ನ ರಕ್ಷಣೆ ಮಾಡುವುದಕ್ಕಾಗಿ ಸ್ತೋತ್ರ, ಕಾಯ್ದು ಕಾಪಾಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.